ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ 7 ವೀರಲವ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಂಜಿ ಹೆದರಿ, ಅಗಡು ಶೌರ್ಯ, ಅಬ್ದೀಪ ವರುಣ, ಆರ್ಪರ್ ಸಮರ್ಥರು, ಉಪವನ ಉದ್ಯಾನವನ, ಉರ್ವಿ ಭೂಮಿ, ಕದಳಿ ಬಾಳೆ, ಚರಿಸು ಸಂಚರಿಸು, ತುರಂಗ ಕುದುರೆ, ನೃಪ ದೊರೆ, ನೆತ್ತಿ ಹಣೆ, ಪಸುರು ಹಸುರು, ಬಂಜೆ ಸಂತಾನವಿಲ್ಲದವಳು, ಬಡಿ ಹೊಡೆ ಚಚ್ಚು, ಮುಳಿ ಕೋಪ, ಲಿಖಿತ ಬರೆಹ, ವಾಜಿ ಕುದುರೆ, ವಾಸಿ ಪ್ರತಿಜ್ಞೆ, ಹಯ ಕುದುರೆ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು? ಉತ್ತರ: ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ. ಎರಡನೆಯ ಪ್ರಶ್ನೆ: ಯಜ್ಞಾಶ್ವವನ್ನು ಕಟ್ಟಿದವರು ಯಾರು? ಉತ್ತರ: ಯಜ್ಞಾಶ್ವವನ್ನು ಕಟ್ಟಿದವರು ಲವ. ಮೂರನೆಯ ಪ್ರಶ್ನೆ: ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ಉತ್ತರ: ಕುದುರೆಯನ್ನು ಲವನು ತನ್ನ ಉತ್ತರೀಯದಿಂದ ಕಟ್ಟಿದನು. ನಾಲ್ಕನೆಯ ಪ್ರಶ್ನೆ: ಮುನಿಸುತರು ಹೆದರಲು ಕಾರಣವೇನು? ಉತ್ತರ: ಲವನು ಯಜ್ಞಾಶ್ವವನ್ನು ಕಟ್ಟಿದ್ದರಿಂದ ಮುನಿಸುತರು ಹೆದರಿದರು. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ. ಉತ್ತರ: ಶ್ರೀರಾಮನ ಹೆಸರನ್ನು ಹಾಗೂ ಅವನ ಶ್ರೇಷ್ಠತೆಯ ವಿಚಾರವನ್ನು ಕೇಳಿದ ಪರಾಕ್ರಮಶಾಲಿಗಳಾದ ರಾಜರು ಹೆದರಿ ಅವನು ಕಳುಹಿಸಿದ ಅಶ್ವಮೇಧದ ಕುದುರೆಯನ್ನು ತಡೆಯಲಿಲ್ಲ. ಅದಕ್ಕೆ ನಮಿಸಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದರು. ಅದು ಭೂಮಿಯ ಮೇಲೆ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮಕ್ಕೆ ಬಂದಿತು. ಎರಡನೆಯ ಪ್ರಶ್ನೆ: ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ಉತ್ತರ: ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಿಯಲ್ಲಿ ಕೌಸಲ್ಯ ಪಡೆದ ಮಗನಾದ ಶ್ರೀರಾಮನೊಬ್ಬನೇ ವೀರ. ಇದು ಆತನ ಯಜ್ಞದ ಕುದುರೆ. ಇದನ್ನು ನಿರ್ವಹಿಸಲು ಸಮರ್ಥರಿರುವ ಯಾರಾದರೂ ಈ ಕುದುರೆಯನ್ನು ತಡೆಯಲಿ ಎಂದು ಬರೆಯಲಾಗಿತ್ತು. ಮೂರನೆಯ ಪ್ರಶ್ನೆ: ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ. ಉತ್ತರ: ಲವನು ತನ್ನ ಉತ್ತರೀಯವನ್ನು ಹುರಿಮಾಡಿ ಕುದುರೆಯ ಕುತ್ತಿಗೆಗೆ ಬಿಗಿದು ಅದನ್ನು ಬಾಳೆಯ ಮರಕ್ಕೆ ಕಟ್ಟಿದನು. ಅದಕ್ಕೆ ಮುನಿಸುತರು ತುಂಬ ಹೆದರಿ, ಬೇಡ ಬೇಡ, ಅರಸುಗಳ ಕುದುರೆ ಅದು, ಬಿಟ್ಟು ಬಿಡು, ಇಲ್ಲವಾದರೆ ಅವರು ನಮ್ಮನ್ನು ಬಡಿಯುವರು ಎನ್ನಲು ಲವನು ನಗುತ್ತಾ, ಬ್ರಾಹ್ಮಣರ ಮಕ್ಕಳಾದ ನೀವು ಹೆದರಿದರೆ ಜಾನಕಿಯ ಮಗನಾದ ನಾನು ಹೆದರುವೆನೆ? ನೀವೆಲ್ಲರೂ ಹೋಗಿ ಎಂದು ಹೇಳಿ ಅವನು ಅಗಡುತನದಿಂದ ಬಿಲ್ದಿರುವನೇರಿಸಿ ತೀಡಿ ಅದರಿಂದ ಠಂಕಾರ ಶಬ್ದ ಮಾಡಿ ನಿಂತನು. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು? ಉತ್ತರ:
ಶ್ರೀರಾಮನ ಹೆಸರನ್ನು ಕೇಳಿದ ಪರಾಕ್ರಮಶಾಲಿಗಳಾದ ರಾಜರು ಹೆದರಿ ಅವನು ಕಳಿಸಿದ ಯಜ್ಞಾಶ್ವಕ್ಕೆ ನಮಿಸಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿದರು. ಆ ಕುದುರೆ ಭೂಮಿಯ ಮೇಲೆ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮಕ್ಕೆ ಬಂದಿತು. ಹುಲುಸಾಗಿ ಬೆಳೆದಿದ್ದ ಹಸಿರು ಹುಲ್ಲನ್ನು ತಿನ್ನಲು ಬಯಸಿ ಅದು ಆಶ್ರಮದ ಉಪವನವನ್ನು ಪ್ರವೇಶಿಸಿ ಹೂದೋಟವನ್ನು ಚೆನ್ನಾಗಿ ತುಳಿದು ಹಾಳು ಮಾಡಿತು. ಇದನ್ನು ಕಂಡ ಲವನು ವಾಲ್ಮೀಕಿ ಮಹರ್ಷಿಗಳು ತೋಟವನ್ನು ಯಾವಾಗಲೂ ಹಾಳಾಗದಂತೆ ನೋಡಿಕೊಳ್ಳಲು ತನ್ನನ್ನು ನೇಮಿಸಿ ವರುಣಲೋಕಕ್ಕೆ ಹೋಗಿರುವರು. ಮತ್ತೆ ವರುಣಲೋಕದಿಂದ ಬಂದು ಅವರು ತನ್ನ ಮೇಲೆ ಮುನಿಯುವರು ಎಂದುಕೊಳ್ಳುತ್ತಲೇ ಅವನು ಆ ಕುದುರೆಯ ಬಳಿ ಬಂದನು. ಅದರ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದಿದ್ದ ಲಿಖಿತವನ್ನು ಓದಲಾರಂಭಿಸಿದನು. ಅದರಲ್ಲಿ ಭೂಮಿಯಲ್ಲಿ ಕೌಸಲ್ಯೆಯ ಮಗನಾದ ರಾಮನೊಬ್ಬನೇ ವೀರ, ಇದು ಅವನ ಯಜ್ಞದ ಕುದುರೆ, ನಿರ್ವಹಿಸಲು ಶಕ್ತರಾದವರು ಯಾರಾದರೂ ಇದನ್ನು ತಡೆಯಬಹುದು ಎಂದು ಬರೆದಿತ್ತು. ತಾನೊಬ್ಬನೇ ವೀರ ಎಂಬ ರಾಮನ ಸೊಕ್ಕನ್ನು ಇಳಿಸಲೇಬೇಕೆಂದು ತೀರ್ಮಾನಿಸಿ ಲವನು ಯಜ್ಞಾಶ್ವವನ್ನು ಕಟ್ಟಿದನು. ಎರಡನೆಯ ಪ್ರಶ್ನೆ, ಲವನ ನಡವಳಿಕೆ ಮೆಚ್ಚುಗೆಯಾಯಿತೇ, ಏಕೆ? ಉತ್ತರ, ಲವನ ನಡವಳಿಕೆ ಮೆಚ್ಚುಗೆಯಾಯಿತು. ಏಕೆಂದರೆ ಅವನಲ್ಲಿ ತೋರುವ ಸ್ವಾಭಿಮಾನ, ತತ್ಕ್ಷಣದ ನಿರ್ಧಾರ ಹಾಗೂ ಧೀರತೆಯ ಗುಣಗಳನ್ನು ಎಂಥವರೂ ಮೆಚ್ಚುತ್ತಾರೆ. ಲವನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಅವನಲ್ಲಿ ಹೊಣೆಗಾರಿಕೆಯ ಅರಿವಿದೆ. ಯಾವುದೋ ಒಂದು ಕುದುರೆ ತನ್ನ ಆರೈಕೆಯ ಉಪವನಕ್ಕೆ ನುಗ್ಗಿ ಹಾಳು ಮಾಡಿದುದನ್ನು ಕಂಡಾಗ ಅವನಿಗೆ ಕೋಪ ಬರುತ್ತದೆ. ವಾಲ್ಮೀಕಿ ಮಹರ್ಷಿಗಳು ಮುನಿಯುವರು ಎಂಬ ಭಯವೂ ಅವನಲ್ಲಿದೆ. ಕುದುರೆಯ ಬಳಿ ಬಂದು ಅದರ ಹಣೆಯ ಪಟ್ಟಿಯಲ್ಲಿ ಬರೆದಿದ್ದ ಲಿಖಿತವನ್ನು ಓದಿದಾಗ ಅವನ ಪೌರುಷವನ್ನು ಕೆಣಕಿದಂತಾಗುತ್ತದೆ. ಭೂಮಿಯಲ್ಲಿ ರಾಮನೊಬ್ಬನೇ ಶೂರನೇನು? ಜಾನಕೀಸುತನಾದ ತನ್ನಲ್ಲಿ ಶೌರ್ಯವಿಲ್ಲವೇ? ತಾನೊಬ್ಬನೇ ವೀರನೆಂಬ ರಾಮನ ಸೊಕ್ಕನ್ನು ಇಳಿಸಲೇಬೇಕು ಎಂಬ ಛಲ ಅವನಲ್ಲಿ ಮೂಡುತ್ತದೆ. ಆಗಲೇ ತಾನು ಹೊದೆದಿದ್ದ ಉತ್ತರೀಯವನ್ನು ಹುರಿಮಾಡಿ ಕುದುರೆಯ ಕುತ್ತಿಗೆಗೆ ಕಟ್ಟಿ ಅದನ್ನು ಬಾಳೆ ಮರಕ್ಕೆ ಕಟ್ಟುತ್ತಾನೆ. ಅವನ ಸಂಗಡಿಗರಾದ ಮುನಿಸುತರು ಹೆದರಿ ಕುದುರೆಯನ್ನು ಬಿಟ್ಟು ಬಿಡಲು ಅವನನ್ನು ಎಷ್ಟೇ ಕೇಳಿಕೊಂಡರೂ ಅವನು ಅವರೆಲ್ಲರನ್ನೂ ಅಲ್ಲಿಂದ ಹೋಗುವಂತೆ ಹೇಳಿ ಏಕಾಂಗಿಯಾಗಿ ಪರಿಣಾಮವನ್ನು ಎದುರಿಸಲು ಬಿಲ್ಲಿಗೆ ಹೆದೆಯೇರಿಸಿ ಸಿದ್ಧನಾಗಿ ನಿಲ್ಲುತ್ತಾನೆ. ಮುಂದಿನ ಭಾಗ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ಸಾಲು, ರಘುದ್ವಹನ ಸೊಲ್ಗೇಳಿ ನಮಿಸಲ್. ಆಯ್ಕೆ, ಈ ಸಾಲನ್ನು ದೇವುಡು ನರಸಿಂಹಶಾಸ್ತ್ರಿ ಹಾಗೂ ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿರುವ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ರಾವಣನ ವಧೆಯಿಂದ ಬ್ರಹ್ಮಹತ್ಯಾದೋಷ ಬಂದಿರುವುದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮನು ಅಶ್ವಮೇಧಯಾಗವನ್ನು ಕೈಗೊಂಡನು. ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳುಹಿಸಿದನು. ದೇಶ ದೇಶಗಳನ್ನು ಸುತ್ತಾಡಿದ ಅಶ್ವಮೇಧದ ಕುದುರೆಯನ್ನು, ಶ್ರೀರಾಮನ ಹೆಸರನ್ನು ಕೇಳಿದ ಪರಾಕ್ರಮಶಾಲಿಗಳಾದ ರಾಜರು ಅದನ್ನು ಕಟ್ಟಲು ಹೆದರಿ ಅದಕ್ಕೆ ನಮಿಸಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸುತ್ತಿದ್ದರು ಎಂದು ಶ್ರೀರಾಮನ ಶ್ರೇಷ್ಠತೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಶ್ರೀರಾಮನ ಪರಾಕ್ರಮ ಜಗದಗಲಕ್ಕೆ ವ್ಯಾಪಿಸಿತ್ತು ಎಂಬುದು
ಪ್ರಶಂಸಾರ್ಹವಾಗಿದೆ. ಎರಡನೆಯ ವಾಕ್ಯ, ತನ್ನ ಮಾತೆಯಂ ಸರ್ವಜನಮುಂ ಬಂಜೆಯೆನ್ನದಿರ್ದಪುದೆ. ಆಯ್ಕೆ, ಈ ಸಾಲನ್ನು ದೇವುಡು ನರಸಿಂಹ ಶಾಸ್ತ್ರಿ ಹಾಗೂ ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿರುವ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಿಯಲ್ಲಿ ಕೌಸಲ್ಯೆಯ ಮಗನಾದ ರಾಮನೊಬ್ಬನೇ ವೀರ. ಇದು ಅವನ ಯಜ್ಞದ ಕುದುರೆ. ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದನ್ನು ತಡೆಯಲಿ ಎಂದು ಬರೆದಿತ್ತು. ಇದನ್ನು ಓದಿದ ಲವನು ರಾಮನ ಗರ್ವವನ್ನು ಮುರಿದೇ ಮುರಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ತನ್ನ ಶೌರ್ಯದ ಮುಖಾಂತರ ತನ್ನ ತಾಯಿ ವೀರಮಾತೆ ಎಂದು ತೋರಿಸುವ ಭಾವನೆ ಸಮರ್ಪಕವಾಗಿದೆ. ಮೂರನೆಯ ಸಾಲು, ಅರಸುಗಳ ವಾಜಿಯಂ ಬಿಡು. ಆಯ್ಕೆ, ಈ ಸಾಲನ್ನು ದೇವುಡು ನರಸಿಂಹ ಶಾಸ್ತ್ರಿ ಹಾಗೂ ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿರುವ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಲವನು ತಾನು ಧರಿಸಿದ್ದ ಉತ್ತರೀಯವನ್ನು ಹುರಿ ಮಾಡಿ ಕುದುರೆಯ ಕುತ್ತಿಗೆಗೆ ಕಟ್ಟಿ ಅದನ್ನು ಬಾಳೆ ಮರಕ್ಕೆ ಕಟ್ಟಿದನು. ಆಗ ಮುನಿಸುತರು ತುಂಬ ಹೆದರಿ ಅರಸುಗಳು ತಮ್ಮನ್ನು ಬಡಿಯುವರು, ಆ ಕುದುರೆಯನ್ನು ಬಿಟ್ಟು ಬಿಡು ಎಂದು ಲವನನ್ನು ಕಳಕಳಿಯಿಂದ ಕೇಳಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಲವನ ಧೈರ್ಯವನ್ನು, ಋಷಿಕುಮಾರರ ಭಯವನ್ನು ಈ ಮಾತು ಸ್ಪಷ್ಟಪಡಿಸುತ್ತದೆ. ನಾಲ್ಕನೆಯ ವಾಕ್ಯ, ಜಾನಕಿಯ ಮಗನಿದಕ್ಕೆ ಹೆದರುವನೆ. ಆಯ್ಕೆ, ಈ ಸಾಲನ್ನು ದೇವುಡು ನರಸಿಂಹ ಶಾಸ್ತ್ರಿ ಹಾಗೂ ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿರುವ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಲವನು ರಾಮನ ಯಜ್ಞದ ಕುದುರೆಯನ್ನು ಬಾಳೆ ಮರಕ್ಕೆ ಕಟ್ಟಲು ಮುನಿಸುತರು ತುಂಬ ಹೆದರಿ ಅರಸುಗಳ ಕುದುರೆಯನ್ನು ಬಿಟ್ಟು ಬಿಡು, ಇಲ್ಲವಾದರೆ ಅವರು ನಮ್ಮನ್ನು ಬಡಿಯುವರು ಎಂದು ಹೇಳಿದರು. ಅದಕ್ಕೆ ಅವನು ನಗುತ್ತಾ, ಬ್ರಾಹ್ಮಣರ ಮಕ್ಕಳಾದ ನೀವು ಹೆದರಿದರೆ ಜಾನಕಿಯ ಮಗನಾದ ನಾನು ಹೆದರುವೆನೆ ಎಂದು ಪರಸ್ಪರ ಸಂವಾದಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ, ಲವನು ತನ್ನ ತಾಯಿಯ ಬಗೆಗೆ ಹೊಂದಿರುವ ಅಗಾಧ ಗೌರವ ಅಭಿಮಾನಗಳು ಈ ಮಾತಿನಲ್ಲಿ ಎದ್ದು ಕಾಣುತ್ತದೆ. ಮುಂದಿನ ಭಾಗ, ಹೊಂದಿಸಿ ಬರೆಯಿರಿ. ದೇವನೂರು ಲಕ್ಷ್ಮೀಶ, ಕೌಸಲ್ಯೆ ರಾಮ, ವರುಣ ಅಬ್ದೀಪ, ವಾಲ್ಮೀಕಿ ಮುನಿ, ತುರಂಗ ಅಶ್ವ. ಮುಂದಿನ ಭಾಗ, ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ. ಸೊಲ್ಗೇಳಿ, ಸೊಲ್ಲನ್ನು ಪ್ಲಸ್ ಕೇಳಿ ಕ್ರಿಯಾ ಸಮಾಸ. ನಲ್ಗುದುರೆ, ನಲ್ಲಿತು ಪ್ಲಸ್ ಕುದುರೆ ಕರ್ಮಧಾರಯ ಸಮಾಸ. ಬಿಲ್ಗೊಂಡು, ಬಿಲ್ಲನ್ನು ಪ್ಲಸ್ ಕೊಂಡು ಕ್ರಿಯಾ ಸಮಾಸ. ಬಿಲ್ದಿರುವನೇರಿಸಿ, ಬಿಲ್ದಿರುವನು ಪ್ಲಸ್ ಏರಿಸಿ ಕ್ರಿಯಾ ಸಮಾಸ. ಪೂದೋಟ, ಪೂವಿನ ಪ್ಲಸ್ ತೋಟ ತತ್ಪುರುಷ ಸಮಾಸ. ಮುಂದಿನ ಭಾಗ, ವಿಂಗಡಿಸಿ ಸಂಧಿಯ ಹೆಸರು ಬರೆಯಿರಿ. ಚರಿಸುತದ್ವರದ, ಚರಿಸುತ ಪ್ಲಸ್ ಅದ್ವರದ
ಲೋಪ ಸಂಧಿ. ನಿಜಾಶ್ರಮ ನಿಜ ಪ್ಲಸ್ ಆಶ್ರಮ ಸವರ್ಣ ದೀರ್ಘ ಸಂಧಿ. ಲೇಖನವನೋದಿ ಲೇಖನವನು ಪ್ಲಸ್ ಓದಿ ಲೋಪ ಸಂಧಿ. ತೆಗೆದುತ್ತರಿಯಮಂ ತೆಗೆದು ಪ್ಲಸ್ ಉತ್ತರಿಯಮಂ ಲೋಪ ಸಂಧಿ. ಬೇಡ ಬೇಡ ಅರಸುಗಳ ಬೇಡ ಬೇಡ ಪ್ಲಸ್ ಅರಸುಗಳ ಲೋಪ ಸಂಧಿ. ನಿಂತಿರ್ದನು ನಿಂತು ಪ್ಲಸ್ ಇರ್ದನು ಲೋಪ ಸಂಧಿ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.